ನೋಡಿ, ಬಹುಮನಿ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂದ್ರೆ ಮೊಹಮ್ಮದ್ ಗವಾನ್ ಅಂತ ಓದ್ತೀವಿ. ಆ ಮೊಹಮ್ಮದ್ ಗವಾನ್ ವಿಶೇಷ ಏನಂದ್ರೆ ಅವನ ಬೆಳವಣಿಗೆಯನ್ನ ಇತರೆ ಮುಸಲ್ಮಾನರು ಸಹಿಸಲಿಲ್ಲ. ಒಬ್ಬ ಮಂತ್ರಿ ಅವನು. ಆ ಮಂತ್ರಿಯಾಗಿರುವಂತ ಮೊಹಮ್ಮದ್ ಗವಾನನ ಬೆಳವಣಿಗೆಯನ್ನು ಸಹಿಸಲಾರದಕ್ಕೆ ಅವನ ಹೆಸರಲ್ಲಿ ಒಂದು ಲೆಟರ್ ಪ್ಯಾಡ್ ರೆಡಿ ಮಾಡ್ತಾರೆ. ಲೆಟರ್ ಪ್ಯಾಡ್ ರೆಡಿ ಮಾಡಿ ಏನ್ ಮಾಡಿದ್ರು ಅಂದ್ರೆ ಒಡಿಸ್ಸಾ ರಾಜ್ಯದ ಅರಸನಿಗೆ ಪತ್ರ ಬರೀತಾರೆ, ಮಹೇಂದ್ರ ವರ್ಮ ಅಂತೇಳಿ. ಏನು, ಪ್ರೀತಿಯ ಮಹೇಂದ್ರ ವರ್ಮನೆ, ನೀನು ಬೀದರದ ಮೇಲೆ ದಂಡೆತ್ತಿ ಬಾ, ನಾನೀಗ ಹೆಲ್ಪ್ ಮಾಡ್ತೇನೆ. ಇಲ್ಲಿ 3ನೇ ಮೊಹಮ್ಮದ ಶಾನನ್ ಇಬ್ರು ಕೂಡಿ ಸೋಲಿಸಿ ಅರ್ಧ ಸಾಮ್ರಾಜ್ಯ ನೀನು ನಾನು ವಶಪಡಿಸಿಕೊಳ್ಳೋಣ, ಇಬ್ರು ಅರ್ಧ ಸಾಮ್ರಾಜ್ಯ ವಶಪಡಿಸಿಕೊಳ್ಳೋಣ ಅಂತಂದಾಗ ಅದನ್ನು ಒಯ್ದು 3ನೇ ಮೊಹಮ್ಮದ್ ಶಾನ ಮುಂದೆ ಇಡ್ತಾರೆ. ಈಗ ನೋಡ್ಗ, ನೀವು ನಂಬಿಯಲ್ಲ, ಮೊಹಮ್ಮದ್ ಗವಾನ್ ಹಿಂಗ್ ಮಾಡ್ಯ ನೋಡು ಅಂತ. ಅವಾಗ ಆ 3ನೇ ಮೊಹಮ್ಮದ್ ಶಾ ಒಪ್ಕೊಳಂಗಿಲ್ರಿ, ಸುಳ್ಳು ಹೇಳಕತ್ತೀರಿ ಬಾಬಾ ನೀವು, ಅಂತ ಮನುಷ್ಯ ಅಲ್ಲ, ಒಳ್ಳೆ ಮನುಷ್ಯ ಅದನ ಮೊಹಮ್ಮದ್ ಗವಾನ ಅಂತ. ಎಲ್ಲಿ ಒಳ್ಳೆ ಮನುಷ್ಯ, ನೋಡಿ ಇಲ್ಲಿ ಹೆಂಗ್ ಬರದಾನ, ಪತ್ರ ಬರದಾನ ಅಂತ ತಿಳ್ಕೊಂಡು ಅವನ ಹ್ಯಾಂಡ್ ರೈಟಿಂಗ್ ಹಂಗೆ ಬರೆದು ಬಿಟ್ಟಿದ್ರು. ಅವಾಗ ಅವ್ನು ನಂಬಿಸಿಬಿಟ್ರು 3ನೇ ಮೊಹಮ್ಮದ್ ಶಾನನ್ನ. ನಂಬಿಸಿದಾಗ ಹೊರಗಡೆ ಹೋಗಿದ್ದ. ಆ ಹೊರಗಡೆ ಹೋಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಬಂದಾಗ ಕ್ವಶನ್ ಕೇಳ್ತಾನೆ, ರಾಜ್ಯದ್ರೋಹದ ಕೆಲಸವನ್ನು ಮಾಡಿದರೆ ನೀ ಏನ್ ಮಾಡ್ತಿ ಅಂತ ಹೇಳ್ತಾನ ಅವ್ನು. ಅದಕ್ಕೆ ಮೊಹಮ್ಮದ್ ಗವಾನ್ ಹೇಳ್ತಾನೆ, ನನ್ನ ಸಾಮ್ರಾಜ್ಯದಲ್ಲಿ ಯಾರಾದರೂ ರಾಜ್ಯದ್ರೋಹದ ಕೆಲಸ ಮಾಡಿದರೆ ಅವರ ಶಿರಚ್ಛೇದನ ಮಾಡ್ತೀನಿ ಅಂತ. ನಾವು ಶಿರಚ್ಛೇದನ ಮಾಡ್ತೀನಿ. ಹಾಗಾದ್ರೆ ಅವನು ಹೇಳ್ತಾನೆ, ನಿನ್ನ ಶಿಕ್ಷೆಯನ್ನ ನೀನೇ ವಿಧಿಸಿಕೊಂಡಿ ಅಂತನವ. ಕ್ಯಾಬಾ ಅಂತನವ. ಯಾರು? ಮೊಹಮ್ಮದ್ ಗವಾನ್. ನಾ ಏನು ಯಾರಿಗಾರ ಅಂದಿನಿ, ಆಡಿನಿ? ನನ್ನ ಶಿಕ್ಷೆನ ಯಾರಿಗಾರ ಪತ್ರ ಬರ್ದೀನಿ? ದೇಕೋ ಬಾ ಅಂತನವ. ಇಲ್ಲಿ ನೋಡು ಪತ್ರ ನೋಡ್ಗ, ನಿಂದೇ ಅದ ಹ್ಯಾಂಡ್ ರೈಟಿಂಗ್, ದೇಕೋ. ಇಲ್ರಿ ಬಾಬಾ, ನಾ ಬರ್ದಿಲ್ಲದನಂತೆ. ಇಲ್ಲ, ನಡಿ ಅಂತ ತಿಳ್ಕೊಂಡು ಅವನ ಶಿರಚ್ಛೇದನ ಮಾಡಕ್ ಹೋಗ್ತಾರ. ಆ ಶಿರಚ್ಛೇದನ ಮಾಡುವ ಸಮಯದಲ್ಲಿ ಒಂದು ಮಾತು ಹೇಳ್ತಾನೆ ಮೊಹಮ್ಮದ್ ಗವಾನ್. ಏನ್ ಹೇಳ್ತಾನಂತಂದ್ರೆ, ನನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ಇಡೀ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೇನೆ. ನನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ನನ್ನ ಜೀವನವನ್ನು ತ್ಯಾಗನೆ ಮಾಡಿದ್ದೇನೆ. ಇದೇನು ದೊಡ್ಡಗಲ್ಲ ತಿಳ್ಕೊಂಡು 1481 ಜುಲೈ 5ನೇ ತಾರೀಕು 1481 ಜುಲೈ 5ರಂದು ಈತನ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷೆಯನ್ನ ಪಡಿಸುವಂತ ಸಮಯದಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ಈ ಮುದಕನ ಪ್ರಾಣ ನನಗೆ ಅವಶ್ಯಕತೆ ಇಲ್ಲ, ಆದರೆ ನಿನಗೆ ಇದು ನಿನ್ನ ಸಾಮ್ರಾಜ್ಯ ಮತ್ತು ವೈಭವದ ಅಂತ್ಯ ಅಂತ ಹೇಳ್ತಾನೆ. ನನ್ನ ಶರೀರದ ಮೇಲೆ ನನ್ನ ನಂಬಿಕೆ ಇಲ್ಲ, ನಾ ಸತ್ತು ಹೋಗ್ತೀನಿ. ಈ ಸಾಮ್ರಾಜ್ಯಕ್ಕಾಗಿ ನಾನು ಜೀವನ ಬಿಡ್ತೀನಿ. ಈ ಮುದಕನ ಶರೀರ ನನ್ಗೆ ವಯಸ್ಸಾಗಿದೆ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಸಾಮ್ರಾಜ್ಯಕ್ಕೆ ಈ ದೇಹವನ್ನು ಅರ್ಪಣೆ ಮಾಡ್ತೀನಿ. ಆದರೆ ನಾ ಸತ್ತ ನಂತರ ಏನು ಎಫೆಕ್ಟ್ ಆಗ್ತಂದ್ರ ನಿನ್ನ ಸಾಮ್ರಾಜ್ಯ ನಾಶ ಆಗ್ತದ, ನೀನು ನಾಶ ಆಗ್ತಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿ ಆ ಮನುಷ್ಯ ಪ್ರಾಣ ಬಿಡ್ತಾನೆ. ನಂತರ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವನ ಮನೆಯನ್ನು ಚೆಕ್ ಮಾಡ್ತಾರೆ. ಮನೆಯಲ್ಲಿ ಕೇವಲ 4 ಬಟ್ಟೆಗಳಿದ್ದು, ಅವನ ಬಳಿ ಯಾವುದೇ ದುಡ್ಡು ಇರಲಿಲ್ಲ, ಬಂಗಾರ ಇರಲಿಲ್ಲ. ಮಂತ್ರಿಯಾಗಿದ್ದ ಅವನು, ಏನು ಬೇಕಾದ ಗಳಿಸ್ಬೋದಿತ್ತು. ಆದರೆ ಅವನು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ್ದ. ಕೆಲವು ಹಸ್ತಪ್ರತಿಗಳಲ್ಲಿ ಏನು ಬರೆದಿದ್ದ ಅಂದ್ರೆ, ಸಾಮ್ರಾಜ್ಯ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಬರೆದು ಬಿಟ್ಟಿದ್ದ ಅವನು. ಅಲ್ಲಿ ಸ್ಥಳೀಯರು ಈ ಸುದ್ದಿ ಏನು ಮಾಡಿಬಿಟ್ರು ಅಂತಂದ್ರೆ, ನಾವೇ ಜೀವ ಹೊಡೆದಿವಿ ಅಂತ ಎಬ್ಬಿಸ್ಬಿಟ್ರು. 3 ತಿಂಗಳದ ಸುದ್ದಿ ಗೊತ್ತಾಯ್ತು. 3 ತಿಂಗಳದ ಸುದ್ದಿ ಗೊತ್ತಾದಾಗ 3ನೇ ಮೊಹಮ್ಮದ್ ಶಾ ಏನ್ ಮಾಡಿದ ಅಂದ್ರೆ, ಹುಚ್ಚಿಡ್ದು ಸತ್ತು ಹೋಗ್ತಾನೆ. ಅವನ ಸತ್ತ ನಂತರ ಬಹುಮನಿ ಸಾಮ್ರಾಜ್ಯ 5 ಭಾಗಗಳಾಗ್ದು, 5 ಹೋಳಗಳಾದು, 5 ಭಾಗ ಆದು. ಆ 5 ಭಾಗ ಯಾವಂದ್ರ, ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹ್ಮದ್ನಗರದ ನಿಜಾಂ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬಿರಾರದ ಇಮಾದ್ ಶಾಹಿಗಳು ಅಂತ ಓದ್ತೀವಿ. ಯಾರು ಅಳಬಾರದು, ಸುಮ್ ಕ್ಲಾಸ್ ಕೇಳಬೇಕು. ಅದಕ್ಕಿಂತ ಏನು ಹೇಳಂಗಿಲ್ಲ ನಾನು. ನೋಡಿ, ವಿಜಯನಗರ ಏನು ಬಹುಮನಿ ಸಾಮ್ರಾಜ್ಯ ಅವನತಿಯಾದ ನಂತರ 5 ಮನೆತನಗಳಾಗ್ತವೆ. ಆ 5 ಮನೆತನಗಳಲ್ಲಿ ಒಂದು ಫಸ್ಟ್ ಯಾವುದು ಹೊರಗಡೆ ಬಂತು ಅಂತ ಕ್ವಶನ್ ಕೇಳೋಣ. ಫಸ್ಟ್ ಹೊರಗಡೆ ಬಂದವರು ಯಾರು ಅಂತಂದ್ರೆ, ಬಿರಾರದ ಇಮಾದ್ ಶಾಹಿಗಳು. ಬಿರಾರದ ಇಮಾದ್ ಶಾಹಿಗಳೇ ಫಸ್ಟ್ ಹೊರಗೆ ಬಂದವರು. ಬಿರಾರದ ಇಮಾದ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹ್ಮದ್ನಗರದ ನಿಜಾಂ ಶಾಹಿಗಳು, ಬೀದರದ ಬರಿದಿ ಶಾಹಿಗಳು ಅಂತೇಳಿ ಓದ್ತೀವಿ. ಅದಕ್ಕೆ ಮೊಹಮ್ಮದ್ ಗವಾನ ತನ್ನ ಪ್ರಸಿದ್ಧವಾದ ಮದರಸವನ್ನು ಎಲ್ಲಿ ಸ್ಥಾಪನೆ ಮಾಡಿದ ಅಂದ್ರೆ, ಅದು ಬೀದರ್ದಲ್ಲಿ ಸ್ಥಾಪನೆ ಮಾಡ್ತಾನೆ. ಇನ್ನ ಬಹುಮನಿ ನಂತರ ಆಳಿದವರು ಯಾರಂದ್ರ ಬಿಜಾಪುರದ ಆದಿಲ್ ಶಾಹಿಗಳು.